ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ಈ ಮಾವಿನಕಾಯಿಯ ಸೀಸನಲ್ಲಿ ಮಾವಿನಕಾಯಿಯ ರಸಮನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಕಾಡು ಮಾವಿನಕಾಯಿ ಹಾಗೆ ಟೊಮ್ಯಾಟೊ ಸೇರಿಸಿ ಒಂದು ರುಚಿಕರವಾದಂತಹ ರಸಮನ್ನು ಮಾಡುವ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ರುಚಿಕರವಾದಂತಹ ರಸಮನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರಿಗೆ ನೋಡಿ, ಇಲ್ಲಿ ಅರ್ಧ ಕಪ್ ಆಗುವಷ್ಟು ಕಾಡು ಮಾವಿನಕಾಯಿಯ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಹಾಗೆ ಒಂದು 4 ಚಮಚ ಆಗುವಷ್ಟು ಹೆಸರು ಬೇಳೆ, ಒಂದು 2 ಚಮಚ ಆಗುವಷ್ಟು ಉದ್ದಿನ ಬೇಳೆ, ಇಷ್ಟನ್ನು ತೊಳೆದು ಹಾಕಿಕೊಳ್ತಾ ಇದ್ದೇನೆ. ಹಾಗೆ ಒಂದು ಹಸಿಮೆಣಸು, 1 ಇಂಚು ಶುಂಠಿಯನ್ನು ಜಜ್ಜಿ ಹಾಕಿಕೊಂಡಿದ್ದೇನೆ. ಹಾಗೆ ಹಸಿಮೆಣಸನ್ನು ಕಟ್ ಮಾಡಿ ಹಾಕಿಕೊಂಡಿದ್ದೇನೆ. ಇನ್ನಿದಕ್ಕೆ 4 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ಬೇಕು. ನಿಮಗೆ ಖಾರ ಜಾಸ್ತಿ ಬೇಕು ಅಂತಿದ್ದರೆ ಹಸಿಮೆಣಸು ಜಾಸ್ತಿ ಆ್ಯಡ್ ಮಾಡಿಕೊಳ್ಬೋದು. ಒಂದು 2 ರಿಂದ 3 ಸಣ್ಣ ಕಾಡು ಮಾವಿನಕಾಯಿಯನ್ನು ಸಿಪ್ಪೆ ತೆಗೆದು ನಾನಿಲ್ಲಿ ಯೂಸ್ ಮಾಡಿಕೊಂಡಿದ್ದೇನೆ. ಸ್ನೇಹಿತರೆ, ಇನ್ನಿದಕ್ಕೆ 1 ಚಮಚ ಆಗುವಷ್ಟು ತೆಂಗಿನೆಣ್ಣೆಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಬೇಳೆ ಚೆನ್ನಾಗಿ ಬೇಯಲಿಕ್ಕೆ ನಾನಿಲ್ಲಿ ತೆಂಗಿನೆಣ್ಣೆಯನ್ನು ಯೂಸ್ ಮಾಡಿಕೊಂಡಿದ್ದೇನೆ. ಇನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಸಿಲಾಗಿ ಒಂದು 5 ನಿಮಿಷ ಆಗುವಷ್ಟು ಸಿಮ್ಮರಲ್ಲಿ ಇಟ್ಟು ಬೇಯಿಸಿಕೊಂಡಿದ್ದೇನೆ. ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು, ಹಾಗಾಗಿ 5 ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸಿಕೊಂಡಿದ್ದೇನೆ. ನೋಡಿ, ಇದೀಗ ತಣ್ಣಗಾಗಿದೆ. ಇನ್ನಿದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು. ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳುವ. ನಿಮಗೆ ಮಾವಿನಕಾಯಿ ಪೀಸ್ ಬೇಕು ಅಂತಾದರೆ ನೀವು ಮಾವಿನಕಾಯಿಯನ್ನು ಹಾಗೆ ಬೇಯಿಸಿಕೊಳ್ಳಿ, ಬೇಳೆಯ ಜೊತೆಯಲ್ಲಿ ಬೇಯಿಸಿಕೊಳ್ಬೇಡಿ. ಅದು ಸ್ಮ್ಯಾಶ್ ಮಾಡುವಾಗ ಸ್ಮ್ಯಾಶ್ ಆಗಿ ಹೋಗ್ತದೆ. ಹಾಗಾಗಿ ಮಾವಿನಕಾಯಿಯನ್ನು ಬೇರೆಯೇ ಬೇಯಿಸಿಕೊಳ್ಳಿ. ನೋಡಿ, ಇದೀಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇನ್ನಿದನ್ನು ಒಂದು ಪಾತ್ರೆಯಲ್ಲಿ ಶಿಫ್ಟ್ ಮಾಡಿಕೊಳ್ಳುವ. ಬೇಯಿಸಿಕೊಂಡಂತಹ ಬೇಳೆಯನ್ನು ಹಾಗೆ ಮಾವಿನಕಾಯಿಯ ತುಂಡುಗಳನ್ನು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ಬೇಕು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಳ್ಳಿ. ಇನ್ನು ಸ್ಟವ್ ಆನ್ ಮಾಡಿ. ನೋಡಿ, ಇದಕ್ಕೆ ಒಂದು ಹಚ್ಚಿರುವಂತಹ ಟೊಮ್ಯಾಟೊ, ದೊಡ್ಡ ಟೊಮ್ಯಾಟೊ ಆದರೆ 1 ಸಾಕು, ಮೀಡಿಯಮ್ ಸೈಜ್ ಇದಾದರೆ 2 ಟೊಮ್ಯಾಟೊವನ್ನು ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕಿಕೊಳ್ಳಿ. ಹಾಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಳ್ಳಿ. ರಸಮ್ ಆದ ಕಾರಣ ಸ್ವಲ್ಪ ತೆಳು ಇದ್ದರೆ ಒಳ್ಳೆಯದು. ಇನ್ನಿದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರಶಿನ ಹುಡಿ ಹಾಕಿ ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ಇನ್ನು ನಾವಿದಕ್ಕೆ ಒಂದು 15 ರಿಂದ 20 ಆಗುವಷ್ಟು ಕರಿಮೆಣಸನ್ನು ಈ ರೀತಿ ಜಜ್ಜಿಕೊಳ್ತಾ ಇದ್ದೇನೆ. ಕ್ರಷ್ ಮಾಡಿದರೆ ಸಾಕು, ಅದು ಚೆನ್ನಾಗಿ ಹುಡಿಯಾಗೋದು ಬೇಡ. ನಾನಿಲ್ಲಿ ಕ್ರಷ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಇದರಲ್ಲಿ ಒಂದು 15 ಕರಿಮೆಣಸಿದೆ. ಈ ರೀತಿ ಕ್ರಷ್ ಮಾಡಿ ಹಾಕಿಕೊಳ್ಳಿ. ಬೇಡ ಅಂತಾದರೆ ಕರಿಮೆಣಸಿನ ಹುಡಿ ಕೂಡ ಯೂಸ್ ಮಾಡಿಕೊಳ್ಬಹುದು. ಸ್ನೇಹಿತರೆ, ಈ ರಸಮಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ನೋಡಿ, ನಮ್ಮ ಈ ಸಾರು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಿಧಾನಕ್ಕೆ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನಿದಕ್ಕೆ 1 ಚಮಚ ಆಗುವಷ್ಟು ಹುಡಿ ಉಪ್ಪನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಉಪ್ಪು ಕೂಡ ಹಾಗೆ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಿ. ಕೆಲವರಿಗೆ ಉಪ್ಪು ಕಡಿಮೆ ಸಾಕಾಗ್ತದೆ, ಕೆಲವರಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಬೇಕಾಗ್ತದೆ. ಹಾಗೆ ಇನ್ನು 1 ಚಮಚ ಆಗುವಷ್ಟು, 1 ರಿಂದ 2 ಚಮಚ, ನಾನಿಲ್ಲಿ 1 ಚಮಚ ಆಗುವಷ್ಟು ಜೋನಿ ಬೆಲ್ಲವನ್ನು ಹಾಕಿಕೊಂಡಿದ್ದೇನೆ. ನೀವು ಬೇಕಿದ್ದರೆ ಬೆಲ್ಲದ ಪೌಡರ್ ಕೂಡ ಯೂಸ್ ಮಾಡಿಕೊಳ್ಬಹುದು. ಹಾಗೆ ಇನ್ನು ಹುಡಿ ಮಾಡಿದಂತಹ ಕರಿಮೆಣಸಿನ ಹುಡಿ ನೋಡಿಕೊಂಡು ಹಾಕಿಕೊಳ್ಳಿ. ಖಾರ ಆಗ್ತದೆ ಅಂತಂದರೆ ಸ್ವಲ್ಪ ಕಡಿಮೆ ಹಾಕಿಕೊಳ್ಳಿ. ಹಾಗೆ ಇನ್ನಿದಕ್ಕೆ 1 ಚಮಚ ಆಗುವಷ್ಟು ರಸಮ್ ಪೌಡರ್. ಇದು ಆಪ್ಷನಲ್, ಬೇಕಿದ್ರೆ ಹಾಕಿಕೊಳ್ಳಿ, ಒಂದು ಒಳ್ಳೆ ರುಚಿ ಕೊಡ್ತದೆ. ಇಷ್ಟು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರಾಯಿತು. ಸಾರು ಚೆನ್ನಾಗಿ ಕುದಿ ಬರಲಿ.
ತುಂಬಾ ರುಚಿಯಾದಂತಹ ಈ ರಸಮ್ಮನ್ನು ಒಂದ್ಸಲ ಎಲ್ಲರೂ ಖಂಡಿತ ಟ್ರೈ ಮಾಡಿ ನೋಡಿ. ಈಗೆಲ್ಲ ಮಾವಿನಕಾಯಿ ತುಂಬಾ ಸಿಗ್ತಾ ಇದೆ. ಈ ಸೀಸನಲ್ಲಿ ಒಂದ್ಸಲ ಈ ಮಾವಿನಕಾಯಿಯ ರಸಮ್ಮನ್ನು ಖಂಡಿತ ಎಲ್ಲರೂ ಟ್ರೈ ಮಾಡಿ ನೋಡಲೇಬೇಕು. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ನಮ್ಮ ರಸಮ್ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇದೊಂದು 2 ನಿಮಿಷ ಈ ರೀತಿ ಚೆನ್ನಾಗಿ ಕುದಿಲಿ. ಇನ್ನಿದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಳ್ಳುವ. ನಾನಿಲ್ಲಿ ಈ ಕೊತ್ತಂಬರಿ ಸೊಪ್ಪನ್ನು ಹಾಗೆ ಹಾಕಿಕೊಳ್ತಾ ಇದ್ದೇನೆ. ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿಕೊಳ್ಳಬಹುದು. ಇನ್ನಿದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ನಮ್ಮ ರುಚಿಕರವಾದಂತಹ ಮಾವಿನಕಾಯಿ ಹಾಗೆ ಟೊಮ್ಯಾಟೊ ರಸಮ್ ರೆಡಿ ಆಗ್ತದೆ. ಒಗ್ಗರಣೆಗೆ ನಾನಿಲ್ಲಿ 1 ಚಮಚ ಆಗುವಷ್ಟು ತೆಂಗಿನೆಣ್ಣೆ, ಒಂದು ಅರ್ಧ ಚಮಚ ಸಾಸಿವೆ, ಹಾಗೆ ಅರ್ಧ ಚಮಚ ಆಗುವಷ್ಟು ಜೀರಿಗೆ, 1/4 ಚಮಚ ಆಗುವಷ್ಟು ಇಂಗು, ಬೇಕಿದ್ರೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟು ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ರುಚಿಕರವಾದಂತಹ ಮಾವಿನಕಾಯಿ ಹಾಗೆ ಟೊಮ್ಯಾಟೊ ರಸಮ್ ರೆಡಿ ಆಗ್ತದೆ. ಇನ್ನಿದನ್ನು ಸರ್ವ್ ಮಾಡಿ. ಸ್ನೇಹಿತರೆ, ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.